ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ರೇಸ್ ಕನ್ನಡ ವೆಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ಒಂದು ಕ್ಲಾಸಲ್ಲಿ ನಮ್ಮ ಮ್ಯಾಗ್ಝಿನ್ ಸಂಬಂಧಪಟ್ಟ ಹಾಗೆ ಅಥವಾ ಇವತ್ತಿನ ಒಂದು ಸಣ್ಣ ವಿಡಿಯೋದಲ್ಲಿ ನಮ್ಮ ಮ್ಯಾಗ್ಝಿನ್ ಸಂಬಂಧಪಟ್ಟ ಹಾಗೆ ನಿಮಗೆ ಏನು ಮಾಡ್ತಾ ಇದ್ದೀನಿ, ನಾನು ಇನ್ಫಾರ್ಮೇಷನ್ ಅನ್ನ ಕೊಡ್ತಾ ಇದ್ದೀನಿ. ಸುಮಾರು ಜನ ಆರ್ಡರ್ ಮಾಡಿದರು ಮತ್ತು ಸುಮಾರು ಜನ ಇನ್ನೂ ಆರ್ಡರ್ ಮಾಡೋರು ಇನ್ನೂ ಇನ್ಫಾರ್ಮೇಷನ್ ಕರೆಕ್ಟಾಗಿ ಗೊತ್ತಿಲ್ಲ. ಆಮೇಲೆ ಇನ್ನೂ ಡೌಟಲ್ಲೇ ಇದ್ದಾರೆ. ಸರ್, ನೀವು ಇನ್ನೂ PDF ಕೊಡ್ತಿರೋ ಅಥವಾ ಈ ಮ್ಯಾಗ್ಝಿನ್ ಕೊಡ್ತಿರೋ ಅಥವಾ ಬುಕ್ಕನ್ನು ನಮ್ಮ ಮನ್ಯಾಗ ಕಳಿಸ್ತಿರೋ ಅಥವಾ ಅದನ್ನು ಜೆರಾಕ್ಸ್ ಹೊಡೆದು ಕಳಿಸ್ತಿರೋ ಅಂತ ಸುಮಾರು ಜನ ಕೇಳ್ತಾ ಇದ್ರು. ನೋಡಿ, ನಿಮ್ಗೆ ಎಲ್ಲರಿಗೂ ಕ್ಲಾರಿಫಿಕೇಶನ್ ಇವತ್ತಿನ ಕ್ಲಾಸಲ್ಲಿ ಕೊಡ್ತೀನಿ. ಇನ್ನು ಮುಂದೆ ನಿಮಗೆ ಯಾವುದೇ PDF ಕಳೆದ 4ರಿಂದ 5 ವರ್ಷದವರೆಗೆ ಏನು ನಾವು ನಿಮಗೆ ಈ ಮ್ಯಾಗ್ಝಿನ್ ಅಥವಾ PDF ಅನ್ನು ಕೊಡ್ತಾ ಇದೀವಿ, ಇನ್ನು ಮುಂದೆ ನಿಮಗೆ ಆ PDF ಅನ್ನ ಸಿಗಲ್ಲ. ನಿಮಗೆ ನಾವೇನು ಮಾಡ್ತಾ ಇದೀವಿ, ಬುಕ್ಕನ್ನೇ ನಿಮ್ಮ ಮನೆಗೆ ಏನು ಮಾಡ್ತಾ ಇದೀವಿ, ನಾವು ಕಳಿಸ್ತಾ ಇದೀವಿ ಪೋಸ್ಟ್ ಆಫೀಸ್ ಮುಖಾಂತರ ಅಥವಾ ಕೊರಿಯರ್ ಮುಖಾಂತರ. ನಿಮಗೆ ನಾನು ಸುಮಾರು ಜನ ಇನ್ನೂ ಯಾರು ಅದರಲ್ಲೇ ಇದ್ರಿ, ಇನ್ನೂ ಬುಕ್ ಬಿಡ್ತಾರೋ ಇಲ್ಲ ಅಂತ ಯಾರಿಗೆ ಡೌಟ್ ಇದೆ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಇದು ಮ್ಯಾಗ್ಝಿನು. ನಿನ್ನೆ ನಾನು ಬೆಂಗಳೂರಿಗೆ ಹೋಗಿದ್ದೆ. ನಮ್ಮ ಮ್ಯಾಗ್ಝಿನು ಇದನ್ನು ಫೈನಲೈಸ್ ಮಾಡ್ಕೊಂಡು ಬಂದಿದ್ದೀನಿ. ಒಂದು ಕಾಪಿ ಫೈನಲೈಸ್ ಮಾಡ್ಕೊಂಡು ಬಂದಿದ್ದೀನಿ. ಇನ್ನು ಮಿಕ್ಕಿರುತ್ತಕ್ಕಂಥ ಎಲ್ಲ ಮ್ಯಾಗ್ಝಿನ್ಸ್ಗಳನ್ನು ಪ್ರಿಂಟ್ ಮಾಡೋಕ್ಕೆ ಮಿಕ್ಕಿರುತ್ತಕ್ಕಂಥ ಎಲ್ಲ ಮ್ಯಾಗ್ಝಿನ್ಸ್ಗಳನ್ನು ಪ್ರಿಂಟ್ ಮಾಡೋಕ್ಕೆ ಏನು ಹೇಳಿದ್ದಾರೆ ಅಂದರೆ 4ರಿಂದ 5 ದಿನ ಟೈಮ್ ತೊಗೊಳುತ್ತೆ ಅಂತ ಹೇಳಿದ್ದಾರೆ. 4ರಿಂದ 5 ದಿನ ಟೈಮ್ ತೊಗೊಳುತ್ತೆ ಅಂತಕ್ಕಂಥದ್ದು ಹೇಳಿದ್ದಾರೆ. ಸೊ ಹಾಗಾದರೆ 4ರಿಂದ 5 ದಿನ ಟೈಮ್ ಅಂದರೆ ನಾವು ನಿಮಗೆ ನಮ್ಮ ಮ್ಯಾಗ್ಝಿನ್ಸ್ಗಳನ್ನು ಫೆಬ್ರವರಿ ಫೆಬ್ರವರಿ 9 ಅಥವಾ ಫೆಬ್ರವರಿ 10ರ ನಂತರ ನಿಮಗೆ ಏನು ಮಾಡ್ತೀವಿ ಅಂದರೆ, ನಾವೆಲ್ಲರೂ ಏನು ಮಾಡ್ತೀವಿ ಅಂದರೆ ಕೊರಿಯರನ್ನು ಮಾಡ್ತಾ ಇದ್ದೀವಿ ಅಥವಾ ಪೋಸ್ಟ್ ಆಫೀಸ್ ಮುಖಾಂತರ ನಿಮಗೆ ಕಳಿಸ್ತಾ ಇದ್ದೀವಿ. ಇಂಡಿಯನ್ ಪೋಸ್ಟ್ ಮುಖಾಂತರ ನಿಮಗೆ ಪೋಸ್ಟನ್ನು ಮಾಡ್ತಾ ಇದ್ದೀವಿ ಬುಕ್ಸ್ಗಳನ್ನು ಫೆಬ್ರವರಿ 9 ಮತ್ತು 10ರ ನಂತರ. ಅರ್ಥ ಆಯ್ತಾ? ಆಮೇಲೆ ಸುಮಾರು ಜನ ಏನು ಕೇಳ್ತಾ ಇದ್ರು, ಸರ್ ಇನ್ನು ಮುಂದೆ ನೀವು ಕ್ಲಾಸ್ ಮಾಡಲ್ವಾ ಅಂತ ಕೇಳ್ತಾ ಇದ್ರು. ನೋಡಿ, ಖಂಡಿತವಾಗ್ಲೂ ಇನ್ನು ಮುಂದೆ ನಿಮಗೆ ಏನು ಮಾಡ್ತೀವಿ, ಯಾವ ಥರ ಕ್ವಾಲಿಟಿ ಮತ್ತು ಕಂಟೆಂಟನ್ನು ಹಿಂದೆ ಕೊಡ್ತಾ ಇದ್ದೀವಿ ಕಳೆದ 4ರಿಂದ 5 ವರ್ಷದಲ್ಲಿ, ಅದೇ ಕ್ವಾಲಿಟಿ ಅದಕ್ಕಿಂತ ಚೆನ್ನಾಗಿರ್ತಕ್ಕಂಥ ಇನ್ಫಾರ್ಮೇಷನು ಇನ್ನೂ ನಾವು ಕೊಡ್ತೀವಿ. ಅರ್ಥ ಆಯ್ತಾ? ವಿಡಿಯೋನ ಸ್ಟಾಪ್ ಮಾಡಲ್ಲ. ಮ್ಯಾಗ್ಝಿನ್ ಬಿಟ್ಟಿದ್ದೀವಿ ಅಂತ ವಿಡಿಯೋ ನಿಮಗೆ ಸ್ಟಾಪ್ ಮಾಡಲ್ಲ. ಮ್ಯಾಗ್ಝಿನಲ್ಲಿ ಇನ್ಫಾರ್ಮೇಷನ್ ಕಟ್ ಜಾಸ್ತಿ ಕೊಡ್ತೀವಿ ಅಂತ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಕಟ್ ಮಾಡೋದು, ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಕಟ್ ಮಾಡೋದ್ರಿಂದ ಮ್ಯಾಗ್ಝಿನಲ್ಲಿ ಕೊಡ್ತೀವಿ ಅಂತ ಆ ಥರ ಏನೂ ಇಲ್ಲ. ವಿಡಿಯೋದಲ್ಲಿ ಎಷ್ಟು ಕ್ವಾಲಿಟಿ ಕೊಡ್ತೀವಿ ಅದಕ್ಕಿಂತಲೂ ಚೆನ್ನಾಗಿರ್ತಕ್ಕಂಥ ಕ್ವಾಲಿಟಿ ಮ್ಯಾಗ್ಝಿನಲ್ಲೂ ಕೂಡ ನಾವೇನು ಮಾಡ್ತೀವಿ, ನಿಮಗೆ ಪ್ರೊವೈಡ್ ಮಾಡ್ತೀವಿ. ವಿಡಿಯೋನ ನಾಳೆಯಿಂದ ಮಾಡ್ತೀವಿ ನಿಮಗೆ ಕ್ಲಾಸ್. ಕಳೆದ 4ರಿಂದ 5 ದಿನ ಏನಾಗಿಲ್ಲ, ಕ್ಲಾಸ್ ಮಾಡೋಕ್ಕಾಗಿಲ್ಲ. ಯಾಕೆ ಮಾಡೋಕ್ಕಾಗಿಲ್ಲ ಅಂದರೆ, ಈ ಮ್ಯಾಗ್ಝಿನ್ ವರ್ಕ್ ಇತ್ತು ಸ್ವಲ್ಪ. ನಾವು ಬೆಂಗಳೂರಿಗೆ ಹೋಗಿದ್ದೀವಿ, ಇದನ್ನು ಪ್ರಿಂಟ್ ಮಾಡಿಸ್ಬೇಕಾಗಿತ್ತು. ಅದಕ್ಕೆ ಒಂದು ಫೈನಲ್ ಕಾಪಿನೂ ಕೂಡ ನಾನು ತೊಗೊಂಡು ಬಂದಿದ್ದೀನಿ. ಅದಕ್ಕೆ ನಿಮಗೆ ನಾನು ಇನ್ಫಾರ್ಮೇಷನನ್ನು ಶೇರ್ ಮಾಡ್ತಾ ಇದ್ದೀನಿ. ನಾಳೆಯಿಂದ ಆ್ಯಸ್ ಯೂಶ್ವಲು ಕ್ಲಾಸ್ಗಳನ್ನು ಬರುತ್ತೆ ಮತ್ತು ಬಜೆಟ್ಗೆ ಸಂಬಂಧಪಟ್ಟೆ ಒಂದು ಸ್ಪೆಷಲ್ ಕ್ಲಾಸು ಕೂಡ ನಿಮಗೋಸ್ಕರವಾಗಿ ನಾನು ಮಾಡ್ತೀನಿ. ಬಜೆಟ್ ಬಗ್ಗೆ ತಲೆ ಕೆಡಿಸೋಬೇಡಿ, ಮಾಡ್ತೀನಿ ನಾನು ಇನ್ಫಾರ್ಮೇಟಿವ್ ಆಗಿ. ಆಮೇಲೆ ಇನ್ನು ಸುಮಾರು ಜನಕ್ಕೆ ಏನಂದರೆ, ಸರ್ ಯಾವ ಥರ ತೊಗೋಬೇಕಂತಕ್ಕಂಥದ್ದು, ಯಾವ ಥರ ಆರ್ಡರ್ ಮಾಡ್ಬೇಕಂತಕ್ಕಂಥದ್ದು ಡೌಟ್ ಇದೆ. ಇನ್ನು ಇನ್ನೊಂದು ಏನಂದರೆ, ಬಿಜಾಪುರದಲ್ಲಿ ಇರ್ತಕ್ಕಂಥವ್ರು, ಅರ್ಥ ಆಯ್ತಾ, ಬಿಜಾಪುರದಲ್ಲಿ ಇರ್ತಕ್ಕಂಥವ್ರು, ದಟ್ ಈಸ್ ಮೇನ್ಲಿ ಸಿಟಿ. ಬಿಜಾಪುರ ಸಿಟಿಯಲ್ಲಿ ಯಾರಿದ್ದೀರಿ ಅವರಿಗೆ ನಿಮಗೆ ಪೋಸ್ಟಲ್ ಚಾರ್ಜ್ ಇರಲ್ಲ ಅಥವಾ ಕೊರಿಯರ್ ಚಾರ್ಜ್ ಇರಲ್ಲ. ಯಾಕಂದರೆ ಬಿಜಾಪುರ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಹೇಳ್ತೀವಿ, ನಿಮಗೆ ಅಲ್ಲೇ ನಮ್ಮ ಮ್ಯಾಗ್ಝಿನ್ಸ್ಗಳೆಲ್ಲ ಸಿಗುತ್ತೆ. ಅರ್ಥ ಆಯ್ತಾ? ಇನ್ನು ಮಿಕ್ಕಿ ಉಳಿದಿರ್ತಕ್ಕಂಥವ್ರಿಗೆ ಇಲ್ಲೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ಫೆಬ್ರವರಿ ತಿಂಗಳ ಮ್ಯಾಗ್ಝಿನ್ ನಿಮಗೆ ಮನೆ ಬಾಗಿಲಿಗೆ ನಾವು ತಲುಪಿಸ್ತೀವಿ. ಅದಕ್ಕೆ ನೀವೇನು ಮಾಡಬೇಕಾಗತ್ತೆ, ಆರ್ಡ್ರನ್ನು ಮಾಡಬೇಕಾಗತ್ತೆ. ನಮ್ಮ ಮ್ಯಾಗ್ಝಿನ್ ಪ್ರೈಸು 70 ಇದೆ. ನೋಡಿ, 70 ನಿಮಗೆ ನಾನು ಶ್ಯೂರಿಟಿ ಕೊಡ್ತಾ ಇದ್ದೀನಿ. ನಿಮಗೆ ಭಾಳ ವರ್ತ್ಫುಲ್ ಇನ್ಫಾರ್ಮೇಷನನ್ನು ಕೊಡ್ತೀವಿ ನಾವು. ಭಾಳ ವರ್ತ್ಫುಲ್ ಇನ್ಫಾರ್ಮೇಷನನ್ನು ನಿಮಗೆ ಕೊಡ್ತೀವಿ. ಯಾಕಂದರೆ ಯಾವ ಥರ ನಾವು ನಿಮಗೆ ಕೊಡ್ತಾ ಇದ್ದೀವಿ, ಪ್ರತಿ ಎಕ್ಸಾಮಿನೇಷನಲ್ಲಿ ನಿಮಗೆ ಪ್ರೂಫ್ ಮಾಡಿ ನಾನು ತೋರಿಸಿದ್ದೀನಿ ಈ ಹಿಂದೆ. ಮುಂದೆನೂ ಕೂಡ ಎಕ್ಸಾಮಿನೇಷನ್ ಬರೋ ಥರ ನಾವು ಏನಾದರೆ ಕ್ವಾಲಿಟಿಯನ್ನು ನಿಮಗೆ ಕೊಡ್ತೀವಿ, ನಮ್ಮ ಮ್ಯಾಗ್ಝಿನಲ್ಲಿ ಕೊಡ್ತೀವಿ. ಮತ್ತು ನೀವು ಪ್ರೈಸ್ ಸ್ವಲ್ಪ ₹5 ₹10 ಹೆಚ್ಚಾಗುತ್ತೆ. ಅರ್ಥ, ಯಾಕಂದರೆ ಪ್ರಿಂಟಿಂಗ್ ಕಾಸ್ಟು, ಆಮೇಲೆ ಟ್ರಾನ್ಸ್ಪೋರ್ಟ್ ಅದನ್ನು ತಗೊಂಡ್ಬಿಡೋದು ಕಾಸ್ಟ್, ಇವೆಲ್ಲ ಕಾಸ್ಟ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ 70 ಪ್ರೈಸ್ ಇಟ್ಟಿದ್ದೀವಿ. ಅರ್ಥ, ₹70 ಇಟ್ಟಿದ್ದೀವಿ ಮ್ಯಾಗ್ಝಿನ್ ಪ್ರೈಸು. ಆಮೇಲೆ ಇದ್ರ ಜೊತೆಗೆ ಏನಂದರೆ ಪೋಸ್ಟಲ್ ಚಾರ್ಜು ನಿಮಗೆ ಡಿಸ್ಟೆನ್ಸಿಂದ ಒಂದು ಡಿಸ್ಟ್ರಿಕ್ಟ್ ಟು ಇನ್ನೊಂದು ಡಿಸ್ಟ್ರಿಕ್ಟ್ ಏನಾಗುತ್ತೆ, ಡಿಸ್ಟೆನ್ಸ್ ವೇರಿಯೇಷನ್ ಆಗುತ್ತೆ. ಡಿಸ್ಟೆನ್ಸ್ ವೇರಿಯೇಷನ್ ಆಗೋದ್ರಿಂದ ಏನಾಗುತ್ತೆ, ಪೋಸ್ಟಲ್ ಚಾರ್ಜು ಕೂಡ ವೇರಿಯೇಷನ್ ಆಗುತ್ತೆ. ಅದಕ್ಕೆ ನಾವು ಪರ್ಟಿಕ್ಯುಲರಲ್ಲಿ ಪೋಸ್ಟಲ್ ಚಾರ್ಜ್ ಹಾಕಿಲ್ಲ. ಡಿಸ್ಟ್ರಿಕ್ಟ್ ಟು ಡಿಸ್ಟ್ರಿಕ್ಟ್ ವೇರಿಯೇಷನ್ ಆಗುತ್ತೆ. ಅದಕ್ಕೆ ನೀವು ವಾಟ್ಸಪ್ ಮುಖಾಂತರ ನೀವು ಕೇಳಿದ್ರೆ ಯಾವ ಡಿಸ್ಟ್ರಿಕ್ಟ್ ಅಂದರೆ ನಿಮಗೆ ಪೋಸ್ಟಲ್ ಚಾರ್ಜು ಕೂಡ ನಾವು ಹೇಳ್ತೀವಿ. ಆಮೇಲೆ ಇದು ಗಮನವಿರಲಿ, ಇನ್ನು ಮುಂದೆ ನಿಮಗೆ PDF ಅಥವಾ ಈ ಮ್ಯಾಗ್ಝಿನ್ನು ಸಿಗುವುದೇ ಇಲ್ಲ. ಅರ್ಥ ಆಯ್ತಾ? ಇದು ಕ್ಲಿಯರ್ ಆಗಿ ತಮ್ಮ ತಲೆಯಲ್ಲಿ ಇರಲಿ. ಇನ್ನು ನೀವು ಯಾವ ಥರ ಆರ್ಡರ್ ಮಾಡೋದಂತಲೇ ಕೊಟ್ಟಿರ್ತಕ್ಕಂಥ ನಂಬರ್ ಗೂಗಲ್ ಪೇ, ಪೇಟಿಎಮ್, ಭೀಮ್ ಆ್ಯಪ್, ಅಥವಾ ಫೋನ್ಪೇ, ಈ ನಂಬರ್ ಆದರೂ ಆಗಲಿ, ಈ ನಂಬರ್ಗಾದರೂ ಆಗಲಿ, ಅಥವಾ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ಗೆ ನೀವು ಪೇ ಮಾಡಿ ನೀವೇನು ಮಾಡಬೇಕಂದ್ರೆ ನಿಮ್ಮ ಅಡ್ರೆಸ್ಸನ್ನು ಹಾಕಬೇಕು ನಮಗೆ ಅಂತ ಅಡ್ರೆಸ್. ಸೊ ಹಾಗಾದ್ರೆ ಅಡ್ರೆಸ್ಸಲ್ಲಿ ಸುಮಾರು ಜನ ನೋಡಿ ಕಳ್ಸಕ್ಕೆ ನೀವು ಮಿಸ್ ಮ್ಯಾಚ್ ಮಾಡಿದ್ರೆ, ಅಡ್ರೆಸ್ ಅಂದರೆ ಏನೇನು ಇರಬೇಕು ಅಂತಕ್ಕಂಥ ನಿಮಗೆ ಹೇಳ್ತಾ ಇದ್ದೀನಿ. ಫಸ್ಟ್ ಏನಂದರೆ ನಿಮ್ಮ ನೇಮ್ ಇರಬೇಕು. ಯಾಕಂದರೆ ಪೋಸ್ಟ್ಮನ್ ನಿಮ್ಮ ಊರಿಗೆ ಬಂದಾಗ ನಿಮ್ಮ ನೇಮ್ ಗೊತ್ತಿರಬೇಕಲ್ವ, ನೇಮ್ ಗೊತ್ತಿರಬೇಕು. ನಿಮ್ಮ ಮೊಬೈಲ್ ನಂಬರನ್ನು ಹಾಕಬೇಕು. ಅರ್ಥ, ಮೊಬೈಲ್, ಯಾಕಂದರೆ ನಮ್ಮ ಬುಕ್ಸ್ ತೊಗೊಂಡು ಬಂದಾಗ ನಿಮಗೆ ಕರೆ ಮಾಡ್ತಾರೆ ಅವರು. ಅದಕ್ಕೆ ಮೊಬೈಲ್ ನಂಬರ್ ಇರಬೇಕು. ಜೊತೆಗೆ ನಿಮ್ಮದು ಏನಿರಬೇಕಂದ್ರೆ ಪೋಸ್ಟ್ ಆಫೀಸ್
ಹಳ್ಳಿಯಲ್ಲಿ ಯಾರು ಇರ್ತೀರಿ ಅವ್ರದ್ದು ಪೋಸ್ಟ್ ಆಫೀಸ್ ಹಾಕಬೇಕು ಕರೆಕ್ಟಾಗಿ. ಆಮೇಲೆ ತದನಂತರದಲ್ಲಿ ನಿಮ್ಮ ವಿಲೇಜ್ ಹಾಕಬೇಕು, ಯಾವ ವಿಲೇಜ್ ಇದೆ ಅಂತಕ್ಕಂಥದ್ದು. ಇನ್ನು ನಿಮ್ಮ ತಾಲೂಕು ಯಾವುದು, ತದನಂತರದಲ್ಲಿ ನಿಮ್ಮ ಡಿಸ್ಟ್ರಿಕ್ಟ್ ಯಾವುದು. ಇವೆಲ್ಲ ನೀವು ನೀಟಾಗಿ ಏನು ಮಾಡಬೇಕು, ಅಡ್ರೆಸ್ಸಲ್ಲಿ ನಮಗೆ ಕಳಿಸ್ಬೇಕು. ವಾಟ್ಸಪ್ ಮುಖಾಂತರ ನಿಮ್ಮ ಅಡ್ರೆಸ್ಸನ್ನು ಕಳಿಸ್ಬೇಕು ನೀವು ಮ್ಯಾಗ್ಝಿನನ್ನು ಆರ್ಡರ್ ಮಾಡಬೇಕಂದ್ರೆ. ಹಾಗಾದರೆ ಮ್ಯಾಗ್ಝಿನ್ ಪ್ರೈಸ್ ಎಷ್ಟಿದೆ? 70 ಇದೆ. ಅದನ್ನು ಪ್ರೈಸನ್ನು ನೀವು ಪೇ ಮಾಡಿ, ಪೋಸ್ಟಲ್ ಚಾರ್ಜನ್ನು ಪೇ ಮಾಡಿ ಇಷ್ಟು ಅಡ್ರೆಸ್ ಹಾಕಿದ್ರೆ ನಮ್ಮ ಮ್ಯಾಗ್ಝಿನ್ಸ್ಗಳನ್ನು ನಿಮಗೆ ಏನು ಮಾಡ್ತೀವಿ, ಕಳಿಸ್ತೀವಿ. ದಿಸ್ ಈಸ್ ಅಬೌಟ್ ಆಲ್ ಅಬೌಟ್ ಅವರ್ ಮ್ಯಾಗ್ಝಿನ್ಸು. ಅದಕ್ಕೆ ನಾನು ಏನು ಮಾಡಿದ್ರೆ ಇಂಥ ಇನ್ಫಾರ್ಮೇಷನ್ ನಿಮ್ಗೆ ಶೇರ್ ಮಾಡಬೇಕು ಅಂತ, ಯಾಕಂದರೆ ಸುಮಾರು ಜನ ಆರ್ಡರ್ ಮಾಡಿದವ್ರು ಕೇಳ್ತಾ ಇದ್ರು, ಯಾವಾಗ ಕಳಿಸ್ತೀರಿ ಯಾವಾಗಿಲ್ಲ ಸರ್ ಅಂತ. ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, ಇದನ್ನು ಕ್ಲಾಸ್ ಮಾಡಿದ್ದೀನಿ. ಈ ಒಂದು ಮ್ಯಾಗ್ಝಿನನ್ನು ಪ್ರಿಂಟ್ ಮಾಡೋಕ್ಕೆ ಅವರು 4 ರಿಂದ 5 ದಿನ ಟೈಮನ್ನು ಕೇಳಿದ್ದಾರೆ ಪ್ರಿಂಟರ್ಸು. ನಿಮಗೆ ಫೆಬ್ರವರಿ 9 ಫೆಬ್ರವರಿ 10ರ ನಂತರ ನಾವು ಏನು ಮಾಡ್ತೀವಿ ಅಂದರೆ ಇಂಡಿಯನ್ ಪೋಸ್ಟ್ ಮುಖಾಂತರ ನಿಮಗೆ ಏನು ಮಾಡ್ತೀವಿ, ಮನೆಗೆ ಕಳಿಸ್ತೀವಿ. ಕೊರಿಯರ್ ಮುಖಾಂತರ ನಿಮ್ಮ ಮನೆಗೆ ಕಳಿಸ್ತೀವಿ ಅಂತ ಹೇಳುತ್ತಾ ಇವತ್ತಿನ ಒಂದು ಕ್ಲಾಸನ್ನು ಮುಗಿಸ್ತೀನಿ, ಅಥವಾ ಇವತ್ತಿನ ಒಂದು ಈ ಇನ್ಫಾರ್ಮೇಟಿವ್ ವಿಡಿಯೋನ ಮುಗಿಸ್ತೀನಿ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.